ನಮಸ್ತೆ ವೀಕ್ಷಕರೇ, ನಮ್ಮ ಶ್ರೀ ಅನ್ನಪೂರ್ಣೇಶ್ವರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾನು ಗೋಬಿ ಮಾಡೋದು ಯಾವ ಥರ ಅಂತ ಹೇಳಿ ತೋರಿಸ್ಕೊಡ್ತೀನಿ. ಮನೆಯಾಗ ಗೋಬಿ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಭಾಳ ಇಷ್ಟ ಅಲ್ಲ ಸಾಯಂಕಾಲ ಟೈಮು, ಹಾಗಾಗಿ ನಾನು ಗೋಬಿ ಮಾಡ್ತಾಯಿದ್ದೀನಿ. ಈಗ ಒಂದು ಹೂಕೋಸು ತಗೊಂಡಿದ್ದೀನಿ. ಮೊದಲಿಗೆ ಒಂದು ಸ್ವಲ್ಪ ಬಿಸಿನೀರು ಕಾಯಕ್ಕೆ ಇಡ್ತಾಯಿದ್ದೀನಿ. ಗೋಬಿ ಮಾಡಲಿಕ್ಕೆ ಒಂದು ಹೂಕೋಸು ತಗೊಂಡಿದ್ದೀನಿ. ಇವನ್ ಚಿಕ್ಕ ಚಿಕ್ಕ ಕಟ್ ಮಾಡ್ತಾ ಇದ್ದೀನಿ. ಚಾಕುದಿಂದ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಥರನ ಗೋಬಿ ಮಾಡಲಿಕ್ಕೆ ಚಿಕ್ಕ ಚಿಕ್ಕವಾಗಿ ಕೈಯಿಂದನೇ ಬಿಡಿಸಿ ಹಾಕ್ತಾಯಿದ್ದೀನಿ. ಈ ಥರನ ಚಾಕಿಂದ ಕಟ್ ಮಾಡಿದರೆ ಚೆನ್ನಾಗಾಗಲ್ಲ, ಹಾಗಾಗಿ ಕೈಯಿಂದನೇ ಈ ಥರ ಈ ಸೈಜಿಗೆ ಮಾಡ್ತಾಯಿದ್ದೀನಿ. ಇದೇ ಸೈಜಿಗೆ ತೀರಾ ದೊಡ್ಡವು ಬೇಡ, ತೀರಾ ಚಿಕ್ಕವು ಬೇಡ, ಒಂದು ಮೀಡಿಯಮ್ ಇದ್ದರೆ ಸಾಕು. ನೋಡಿ ಈ ಥರ ಕೈಯಿಂದ ಕಿತ್ತು ಈ ಥರ ಈ ಸೈಜಿಗೆ ಮಾಡ್ಕೊತಾ ಇದ್ದೀನಿ ನಾನು. ಒಂದೇ ಥರದವು ಈ ಥರ ಕಿತ್ತು ಸೈಡ್ಗೆ ಬಿಡಿಸಿ ಇಟ್ಕೋಬೇಕು. ಸೊ ನೋಡಿ ಈ ಥರ ಚಿಕ್ಕ ಚಿಕ್ಕವಾಗಿ ಹಿಂಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಈ ಥರ ಇಷ್ಟಿಷ್ಟು ಈ ಸೈಜಿಗೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಕೈಯಿಂದನೇ ಇದು ಮಾಡ್ಕೊಂಡಿದ್ದೀನಿ. ಈ ಥರ ಇರಬೇಕು ಗೋಬಿಗೆ. ಒಂದು ಪಾತ್ರೆಯಲ್ಲಿ ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೆ. ಬಿಸಿನೀರು ಕುದೀತಾ ಇದೆ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಸ್ವಲ್ಪ ಅರಿಶಿನ ಕೂಡ ಹಾಕ್ತಾಯಿದ್ದೀನಿ. ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಗೋಬಿನ ಈ ಬಿಸಿನೀರಿಗೆ ಹಾಕ್ತಾಯಿದ್ದೀನಿ. ಇದನ್ನು ಕ್ಲೀನ್ ಮಾಡೋಕ್ಕೋಸ್ಕರ ಬಿಸಿನೀರಿಗೆ ಹಾಕ್ತಾಯಿದ್ದೀನಿ. ಇದರೊಳಗೆ ಏನಾರು ಇತ್ತು ಅಂದರೆ ಎಲ್ಲ ಮೇಲೆ ಬರುತ್ತೆ ಅಂತ ಹೇಳ್ಬಿಟ್ಟು ಬಿಸಿನೀರಿಗೆ ಹಾಕಿ ಈ ಥರ ಮಾಡ್ತಾಯಿದ್ದೀನಿ ನಾನು. ಈ ಥರ ಬಿಸಿನೀರಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಈ ಥರ ಆಗಿದೆ. ಇದರಿಂದ ನೀರಿಂದ ಕಡಿ ತೆಗಿಯೋಣ, ತೆಗೆದೆಲ್ಲ ಬಸಿಯಾಕಿಡ ನೀವನ್ನ. ನೋಡಿ ಈ ಥರ ಬಸ್ ತೆಗ್ತಾ ಇದ್ದೀನಿ ನಾನು. ನೀರೆಲ್ಲ ಡ್ರೈ ಆಗಬೇಕಿದು, ಅಷ್ಟು ನೀರೆಲ್ಲ ಇಳ್ಕೋಬೇಕು. ನೀರೆಲ್ಲ ಇಳ್ಕೊಂಡಾದ್ಮೇಲೆ ಇದಕ್ಕೇನೇನು ಬೇಕು ಅಂತ ಇದು ಮಾಡ್ಕೊಂಬನ್ನಿ. ಒಂದು ಬೌಲ್ ತಗೊಂಡಿದ್ದೀನಿ. ಇಷ್ಟು 4 ಸ್ಪೂನು ಕಾರ್ನ್ಫ್ಲವರ್ ಹಿಟ್ಟು ಹಾಕೊಂಡಿದ್ದೀನಿ. ಒಂದೆರಡು ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊತಿದ್ದೀನಿ ಸ್ವಲ್ಪ, ಯಾಕಂದರೆ ಕ್ರಿಸ್ಪಿಯಾಗಿ ಗರಿಯಾಗಿ ಬರಲಿ ಅಂತ ಹೇಳಿ. ಇದಕ್ಕೆ ಕಸ್ತೂರಿ ಮೆಂತ್ಯ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಸ್ತೂರಿ ಮೆಂತ್ಯ ಸ್ವಲ್ಪ ಇತ್ತು ಮನೆಯೊಳಗೆ, ಹಾಗಾಗಿ ಅದಕ್ಕೆ ಗಮ್ಮಂತ ಫ್ಲೇವರ್ ಬರುತ್ತೆ ಅಂತ ಹೇಳಿ ಹಾಕ್ತಿದ್ದೀನಿ. ಸ್ವಲ್ಪ ಕಾಳು ಮೆಣಸು ಪುಡಿ ಹಾಕ್ತಿದ್ದೀನಿ, ಸ್ವಲ್ಪ ಜೀರಿಗೆ ಪುಡಿ ಹಾಕ್ತಿದ್ದೀನಿ. ಖಾರದ ಪುಡಿ ಹಾಕ್ತಾಯಿದ್ದೀನಿ, 2 ಸ್ಪೂನು. ಇದು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿಡ್ರಿ. ನಾನು ಇಷ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಗೋಬಿ ಹಾಕ್ತಾಯಿದ್ದೀನಿ. ಗೋಬಿ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಕೈಯಿಂದನ ಮಿಕ್ಸ್ ಮಾಡ್ತಾಯಿದ್ದೀನಿ. ಕೈಯಿಂದ ಮಿಕ್ಸ್ ಮಾಡಿದರೆ ಎಲ್ಲ ಕಡೆ ನೀಟಾಗಿ ಅಪ್ಲೈ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಎಲ್ಲ ಕಡೆ ಅಪ್ಲೈ ಆಗುತ್ತೆ ಇದು, ಹಾಗಾಗಿ ನೀಟಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಈಗ ನೀಟಾಗಿ ಅಪ್ಲೈ ಆಗಲಿಲ್ಲ ಅಂದರೆ ಟೇಸ್ಟಾಗಿ ಬರೋಲ್ಲ. ಹಾಗಾಗಿ ನೀಟಾಗೆಲ್ಲ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ಬೇಕು ಅಷ್ಟು ಹಾಕಬೇಕು. ನೀರು ಜಾಸ್ತಿ ಹಾಕ್ಬಿಟ್ರೆ ಇದಕ್ಕೆ ಹಿಡಿಯೋದಿಲ್ಲ, ಗೋಬಿಗೆ ಮಸಾಲೆ ಎಲ್ಲ ಹಿಡಿಯೋಲ್ಲ. ಹಾಗಾಗಿ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ನೋಡಿ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ಬಿಡ್ತಾಯಿದ್ದೀನಿ ನೋಡಿ ಈ ಥರ.
ಬೇಕಷ್ಟೇ ನೀಟಾಗಿ ಹಾಕ್ಕೊತ ಇದ್ದೀನಿ. ನಾನು ಬರೀ ಫುಲ್ಲು ಡ್ರೈ ಗೋಬಿ ಮಾಡ್ತಾಯಿದ್ದೀನಿ. ಹಂಗೆ ಇದನ್ನು ಒಂದು ಸ್ವಲ್ಪ ಹೊತ್ತು ಕ್ಲೀನಾಗಿ ಮಿಕ್ಸ್ ಮಾಡಿ ಒಂದು 1/2 ಇಡ್ಬೇಕು. ಇದನ್ನು ಹಿಂದೆಲೆ ಹಾಕಿದ್ವಿ ಅಂದ್ರೆ, ಬೇಗ ಹಾಕಿದ್ವಿ ಅಂದ್ರೆ ಎಲ್ಲ ನೀಟಾಗಿ ಹತ್ತಲ್ಲ ಇದಕ್ಕೆಲ್ಲ ಮಸಾಲೆ ಎಲ್ಲ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಹಾಕಿದ್ರೆ ಚೆನ್ನಾಗಿ ಟೇಸ್ಟೇ ಬರುತ್ತೆ. ನೀಟಾಗಿ ಕ್ರಿಸ್ಪಿಯಾಗಿ ಬಂದಿದೆ. ಇದು ತೆಗೋಣ ನೋಡಿ. ಇಷ್ಟೇ ಇದು ಗೋಬಿ ಎಷ್ಟು ಚೆನ್ನಾಗಿ ಬಂದಿದೆ, ನೀಟಾಗಿ ರೆಡಿಯಾಗಿದೆ ಗೋಬಿ.